ವಹಿಸ್ತಾ ಇದ್ದೀನಿ. ಹಾಗೆ ಮಿಸ್ಟರ್ ವಿನಾಯಕ್ ಭಟ್, ಸೀನಿಯರ್ ಜನರಲ್ ಮ್ಯಾನೇಜರ್ ER and IR, ಇವರು ಕೂಡ ಆಗಮಿಸಿರ್ತಾರೆ. ಇವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮಿಸ್ಟರ್ ದೇವದಾಸ್ ಪಾಂಡ, ಲೀಗಲ್ ಸೆಕ್ರೆಟರಿ, ಇವರು ಕೂಡ ಆಗಮಿಸಿರ್ತಾರೆ. ಇವರಿಗೂ ಕೂಡ ನಾನು ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಡಾಕ್ಟರ್ ಶ್ರೇಯಸ್ ಆಳ್ವಾ, ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ ಅಂಡ್ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್, ಇವರು ಕೂಡ ಆಗಮಿಸಿರ್ತಾರೆ. ಅವ್ರಿಗೂ ಕೂಡ ನಾನು ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಸೀನಿಯರ್ VP ಕರ್ನಾಟಕ ರೀಜನ್ ಅಪೋಲೋ BGS ಆಸ್ಪತ್ರೆ ಮೈಸೂರು, ಇವರು ಕೂಡ ಆಗಮಿಸಿರ್ತಾರೆ. ಅವ್ರಿಗೂ ಕೂಡ ನಾನು ಹೃದಯಪೂರ್ವಕಂತಹ ಸ್ವಾಗತ. ಹಾಗೆ ನಮ್ಮ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆದಂತಹ ಡಾಕ್ಟರ್ ಅಮನ್ ನಾಯಕ್ ಅವರು ಆಗಮಿಸಿದ್ದಾರೆ. ನಮಸ್ಕಾರ. ಎಸ್ಪೆಷಲಿ ಮಕ್ಕಳಿಗೆ ಸ್ವಾಗತ. ನಿಮ್ಮನ್ನ ನೋಡಿ ತುಂಬಾನೇ ಖುಷಿ ಆಗ್ತಾ ಇದೆ. ಸೊ ಆಟೋಮೋಟಿವ್ ಆಕ್ಸೆಲ್ಸ್ ನಿಮಗೆ ತಿಳಿದಿರೋಂಗೆ ಹೆಸರಾಂತ ಒಂದು ಕಾರ್ಖಾನೆ ಅಥವಾ ಸಂಸ್ಥೆ ಮೈಸೂರಿನಲ್ಲಿ. ಸೊ ನಮ್ಮ ಸಂಸ್ಥೆಯಿಂದ CSR ವತಿಯಿಂದ ನಾವು ಈ ಏನು ಧನವಿದೆ ಅದನ್ನ ಎಲ್ಲಿ ಉಪಯೋಗಿಸ್ಬೋದು ಅಥವಾ ಎಲ್ಲಿ ತೊಡಗಿಸ್ಕೋಬಹುದು ಅಂತ ಯೋಚನೆ ಮಾಡ್ತಾ ಇದ್ದಾಗ, ಸೊ ವಿ ಗಾಟ್ ವೆರಿ ಗುಡ್ ಸಜೆಷನ್ ಫ್ರಮ್ ಅಪೋಲೋ ಟೀಮ್, because they already identified ಕೆಲವು ಮಕ್ಕಳು ಅವರಿಗೆ ಕ್ಲಬ್ ಫುಡ್ ಇಂದ ತೊಂದರೆಗೊಳಗಾಗಿದ್ರು. ಅದನ್ನು ಹೇಗೆ ಶಸ್ತ್ರಚಿಕಿತ್ಸೆ ಮಾಡಿ ಅದನ್ನು ನಿವಾರಿಸಬಹುದು ಅಂತ ಅಂದ್ಬಿಟ್ಟು, ಸೊ ಈ ಫಲಾನುಭವಿಗಳನ್ನು ಅವರು ಚೆಕ್ ಮಾಡಿ ಮೇಕಿಂಗ್ ಶೂರ್ ದಟ್ all of them are from the under disabled community, so that we could work with Apollo Hospital. ಪೇಷಂಟ್ ಮತ್ತು ಪೇಷಂಟ್ ಪೋಷಕರಿಂದ ಅವರು ಸ್ವಾಗತ ಮಾಡ್ತಾ ಇದ್ದೀವಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ನಿಮಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಒಂದು ಎರಡನೇದು, ನಾವೆಲ್ಲರೂ ಒಂದು ದೊಡ್ಡ ಚಪ್ಪಾಳೆ ಕೊಡಬೇಕು ಆಟೋಮೇಟಿವ್ ಆಕ್ಸೆಲ್ ಅವ್ರಿಗೆ. ಈ ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮುಖಾಂತರ ಏನು 19 ಜನ ಮಕ್ಕಳಿಗೆ ಒಂದು ಲೈಫ್ ಕೊಟ್ಟಿದ್ದಾರೆ, ಇದು ತುಂಬಾ ಶ್ಲಾಘನೀಯವಾದಂಥ ಕೆಲಸ. ಸೊ ಲೆಟ್ಸ್ ಗಿವ್ ಎ ಬಿಗ್ ಹ್ಯಾಂಡ್ ಟು ದಿ ಕಾರ್ಪೊರೇಟ್ ಆಕ್ಸೆಲ್. Sir, and all of you, thank you very much for this initiative what you've taken in under the CSR activity, and it just could be another year CSR activity. ನಿಮಗೆ ಆದರೆ ಇಷ್ಟು 19 ಮಕ್ಕಳಿಗೆ ಒಂದು ಪುನರ್ಜನ್ಮ ಕೊಟ್ಟ ಹಾಗೆ ಇದು. ಸೊ ಮತ್ತೊಮ್ಮೆ ಎಲ್ಲರ ಪರವಾಗಿ ನಿಮಗೆ ಹೃದಯ ತುಂಬ ನಿಮಗೆ ಧನ್ಯವಾದ ಹೇಳ್ತೇನೆ. Underprivileged and changing their life, and I also thank Mr. Bhartisha Reddy, who never said no to me when I approached this. I would like to just showcase 2 patients. You can see on the screen. Out of the 90, absolutely straight. This surgery took us around 4.5 hours. This is correcting the thigh bone as well as the leg bones, so that he can have a confident life. Can we go to the next thing? Absolutely straight. This is a kid with cerebral palsy. 4.5 hours. Can we move the video? Correcting the thigh bone as well as the leg bones. This is how he was walking with assistance. Can you go to the other video, please? This is a kid with cerebral palsy. This is how he was walking. Okay. And the next video, please. This is how he was walking with assistance. This is today. He is walking today independently. His work under progress. It will take around 6 more months to completely become normal. Next video, please. He is a regular physio. I think he is great. Again, thank everyone. ಊಟ ತಿಂಡಿ ಎಲ್ಲ ಮೊದಲು ತಿಂತಿರ್ಲಿಲ್ಲ. ಸರ್ ಹತ್ರ ಬಂದು ಹೇಳಿದ್ದು, ಸರ್ ಬೇರೆ ಟ್ಯಾಬ್ಲೆಟ್ ಕೊಟ್ಟರು. ಅವ್ರು ಕೊಟ್ಟಾದ್ಮೇಲೆ ಊಟ ತಿಂಡಿ ಎಲ್ಲ ಚೆನ್ನಾಗಿ ತಿಂದ, ತುಂಬಾ ಚೆನ್ನಾಗೂ ಆದ. ಈಗ ದಪ್ಪಕ್ಕೂ ಆಗಿಲ್ಲ ಸರ್. ಎಲ್ಲ ಚೆನ್ನಾಗಿ ನಡೀತಾರೆ, ಏನು ತೊಂದರೆ ಇಲ್ಲ ಸರ್. ಈಗ ಮೆಟ್ಲು ಹತ್ತೋದು, ಮೆಟ್ಲು ಇಳಿಯೋದು, ಹೋಗೋದು, ಬರೋದು, ಮನೇಲಿ ಏನಾರ ಮಾಡೋದು ಎಲ್ಲ ಮಾಡ್ತಿದ್ದಾನೆ ಸರ್. ತುಂಬಾ ಚೆನ್ನಾಗಿದ್ದಾನೆ ಸರ್. ಇದೆಲ್ಲ ಕಾರಣ ಶ್ರೇಯಸ್ ಅದೇ ಸರ್. ನಮಗೆ ಸಾರಿ ಕೊಡತ್ತಂದ್ರೆ ನಾವು ಮಂಡ್ಯದಿಂದ ಬಂದಿದ್ದೀವಿ ಸರ್. ಈ ಸೀರಿಯಸ್ ಆಗಿ ತೋರ್ತು ಅವರು ಸರ್ಜರಿ ಮಾಡ್ಬೇಕನ್ನಪ್ಪ ಅಂದ್ರು. ಮುಂಚೆ ಊಟ ಮಾಡೋಕ್ಕೆ ಬರೆಯೋಕ್ಕೆ ಏನು ತೊಂದರೆ ಆಗಿತ್ತು. ಇವಾಗ ಸರ್ಜರಿ ಮಾಡಿದ್ಮೇಲೆ ಅವಾಗ ಸದ್ಯಕ್ಕೆ ಏನು ತೊಂದರೆ ಏನು ಕಾಣಿಸ್ತಾ ಇಲ್ಲ. ಇಷ್ಟಕ್ಕೆ ನಮಸ್ಕಾರ ಸರ್. ಯಶವಂತ ತಾಯಿ ಮಾತಾಡ್ತಾ ಇರೋದು. ನನ್ನ ಪಾಪುಗೆ ನಡೆಯಕ್ಕೆ ಸಮಸ್ಯೆ ಇತ್ತು, ಆಮೇಲೆ ಮಂಡಿ ಭಾಗ ಮತ್ತೆ ಸಮಸ್ಯೆ ಇತ್ತು. ಅದನ್ನ ತುಂಬಾ ಹಾಸ್ಪಿಟಲ್ಗಳಲ್ಲಿ ತೋರಿಸಿದ್ವಿ ಸರ್. ಸರ್ಜರಿ ಏನಾದ್ರು ರೆಫರ್ ಮಾಡ್ತಾರ ಏನು ಅಂತಂದ್ರೆ ಯಾರು ಸಹ ಏನು ಹೇಳಲಿಲ್ಲ. ಅದು ನಾವು ಒಂದು ಸಂದೀಪ್ ಸರ್ ಅಂತ ಹೇಳಿ ಅವ್ರ ಕಡೆಯಿಂದ ಹೇಳಿ ಶ್ರೇಯಸ್ ಸರ್ಗೆ ತೋರಿಸ್ತಾ ಹೋದ್ವಿ. ಅವರು ಇಲ್ಲ ಸರ್ಜರಿ ಮಾಡ್ಬೋದು ಅಂತಂದು
ಸರ್ಜರಿ ಮಾಡ್ಕೊಂಡ್ರು. ಈಗ ಮುಂಚೆಗಿಂತ ತುಂಬಾ ಬೆಟರ್ ಆಗಿದ್ದಾನೆ. ನಡೆಯೋದು ತುಂಬಾ ಕಷ್ಟ ಇತ್ತು, ಅವ್ನ ಕೆಲಸ ಅವ್ನು ಮಾಡ್ಕೊಳ್ಳೋದು ಸಹ ಕಷ್ಟ ಇತ್ತು. ಈಗ ಅವ್ನ ಕೆಲಸ ಅವನೇ ಮಾಡ್ಕೊಂಡು ಇಂಡಿಪೆಂಡೆಂಟ್ ಆಗಿ ನಡೆಯಂಗ್ ಮಾಡ್ಕೊಟ್ಟಂತ ಶ್ರೇಯಸ್ ಅಲ್ವಾ ಸರ್, ಮತ್ತೆ ಈ ಹಾಸ್ಪಿಟಲ್ಗೆ ಮತ್ತೆ ನಮ್ಗೆ ಎಲ್ಲಾ ಅನುಕೂಲ ಮಾಡ್ಕೊಟ್ಟಂತ ಎಲ್ಲಾ ಸರ್ಗಳಿಗೂ ತುಂಬ ಹೃದಯದ ಧನ್ಯವಾದಗಳು. 19 ಜನ ಮಕ್ಕಳ ಲೈಫಲ್ಲಿ ಬೆಳಕನ್ನು ತರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅನ್ನ ಕೊಟ್ಟಿರುವಂಥವ್ರು ಡಾಕ್ಟರ್ ಶ್ರೇಯಸ್ ಅವರು. ಸೊ ನಾವು ಅವರಿಗೆ ಕೃತಜ್ಞತೆ ಹೇಳಬೇಕಾಗಿರೋದು ನಮಗೆ ಕರ್ತವ್ಯ ಆಗುತ್ತೆ. ಸೊ ಆ ದೃಷ್ಟಿಯಿಂದ ಆ ಮಕ್ಕಳ ಮತ್ತೆ ನಮ್ಮ ಸಂಸ್ಥೆಯ ಪರವಾಗಿ ನಾವು ಅವ್ರನ್ನ ನಿಮ್ಮ ಮುಂದೆ ಒಂದು ಸಣ್ಣ ಪ್ರಮಾಣದ ಸನ್ಮಾನ ಮಾಡಲಿಕ್ಕೆ ಇಷ್ಟಪಡ್ತೀವಿ, ಕೃತಜ್ಞತಾಪೂರ್ವಕವಾಗಿ. ಥ್ಯಾಂಕ್ ಯು ಸೋ ಮಚ್.